ರಾಮ ಶ್ರೀರಾಮ ಕೋದಂಡ ರಾಮ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಮಂತ್ರವನ್ನು ಸ್ತುತಿಸಿದ್ದು ಸಾಕ್ಷಾತ್ತು ದೇವಾದಿದೇವನಾದ ಆ ಪರಮಶಿವನೇ. ಸಾಧಾರಣವಾದ ಮಾನವನ ರೂಪದಲ್ಲಿ ತ್ರೇತಾಯುಗದಲ್ಲಿ ಅವತರಿಸಿದ ಶ್ರೀ ಮಹಾವಿಷ್ಣುವಿನ ರೂಪವೇ ಶ್ರೀರಾಮಚಂದ್ರನು. ಆ ಶ್ರೀರಾಮಚಂದ್ರನ ಸಾಕ್ಷಾತ್ ಆರಾಧಕನೇ ಶಿವನು. ಅಷ್ಟೇ ಅಲ್ಲದೆ ಆ ಶಿವನು ರಾಮಾವತಾರದಲ್ಲಿ ತನ್ನ ಅಂಶವನ್ನು ಹನುಮನ ರೂಪದಲ್ಲಿ ಹುಟ್ಟಿ ರಾಮನನ್ನು ಸೇವೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ದೇವತೆಗಳು ಆ ರಾಮನ ಸ್ತುತಿಸಿದ್ರು, ಆರಾಧನೆ ಮಾಡಿದ್ರು. ರಾಕ್ಷಸನಾದ ರಾವಣನು ಮಾತೆ ಸೀತೆಯನ್ನು ಅಪಹರಣೆ ಮಾಡಿದಾಗ ರಾಮನು ವನವಾಸದಲ್ಲಿ ಸೀತೆಯನ್ನು ಹುಡುಕುತ್ತಾ ಕಾಡೆಲ್ಲ ಅಲೆಯುತ್ತಿದ್ದಾಗ ಆ ರಾಮನು ದೈವಾಂಶ ಪುರುಷನು, ಲೋಕ ಕಲ್ಯಾಣಕ್ಕಾಗಿ ಭೂಮಿಗೆ ಇಳಿದು ಬಂದ ಮಹಾನುಭಾವನು, ಮಹಾಪುರುಷನು ಎಂದು ಪ್ರಾಣಿ ಪಕ್ಷಿಗಳು ಕೂಡ ಅರಿತಿದ್ದವು. ಜಟಾಯು, ಜಾಂಬುವಂತನು, ಕಪಿ ಸೈನ್ಯ, ಇಷ್ಟೆಲ್ಲ ಯಾಕೆ, ಒಂದು ಅಳಿಲು ಕೂಡ ರಾಮನನ್ನ ಭಗವಂತನು ಎಂದು ಭಾವಿಸಿತ್ತು. ಅದಕ್ಕೆ ಸ್ಫುರಣೆಯಾಗಿತ್ತು, ಭಗವಂತನ ಸ್ವರೂಪ ಭೂಮಿ ಮೇಲಕ್ಕೆ ಬಂದಿದೆ, ಇದಕ್ಕೆ ನಾವು ಸೇವೆ ಮಾಡಬೇಕು ಅಂತ ಒಂದು ಅಳಿಲಿಗೆ ಕೂಡ ಅನಿಸಿತ್ತು. ಆ ತ್ರೇತಾಯುಗದಿಂದ ಈ ಕಲಿಯುಗದವರೆಗೂ ಎಷ್ಟೋ ಜನ ಪುಣ್ಯಪುರುಷರು, ಮಹಾನುಭಾವರು, ಭಕ್ತರು, ವಾಗ್ಗೇಯಕಾರರು, ದಾಸರು ಎಷ್ಟೋ ಜನ ರಾಮನನ್ನ ಸೇವಿಸಿ ಕೈವಲ್ಯವನ್ನ ಹೊಂದಿರುತ್ತಾರೆ. ಈ ಸಾಲಿನಲ್ಲಿ ನಮ್ಮ ಕಲಿಯುಗಕ್ಕೆ ಸೇರಿದಂತೆ ರಾಮದಾಸನು ಒಬ್ಬ ರಾಮನಿಗೆ ಮಹಾಭಕ್ತನು. ಆತನು ಮಹಾಭಕ್ತನೇ ಅಲ್ಲದೆ ಸಂಗೀತ ವಿದ್ವಾಂಸನು. ಆ ರಾಮನಿಗೆ ದಾಸನಾಗಿ ತನ್ನ ಸಂಗೀತವನ್ನೇ ಅರ್ಪಣೆ ಮಾಡಿದಂಥವನು. ಆತನ ಸಂಕಲ್ಪ ರಾಮನಿಗೆ ಆಲಯವನ್ನು ಕಟ್ಟಿ ನಾನು ಆರಾಧನೆ ಮಾಡಬೇಕೆನ್ನೋ ಒಂದು ಸಂಕಲ್ಪ ಇತ್ತು. ಆ ರಾಮಾಲಯ ಕಟ್ಟೋದಕ್ಕೆ ಭದ್ರಾಚಲಂನಲ್ಲಿ ಎಷ್ಟೋ ಕಷ್ಟಗಳನ್ನು ಪಟ್ಟು ಕಟ್ಟಿದ ಮೇಲೂ ಕಾರಾಗೃಹ ವಾಸವನ್ನು ಅನುಭವಿಸಿ ಎಷ್ಟೋ ದುಃಖಗಳನ್ನು ಪಟ್ಟು ಆ ರಾಮನನ್ನ ಆರಾಧನೆ ಮಾಡ್ತಾನೆ. ರಾಮದಾಸನು ಕಡೆಗೆ ಕೈವಲ್ಯವನ್ನು ಹೊಂದುತ್ತಾನೆ. ಈ ವಿಷಯ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯವೇ. ಆ ರಾಮದಾಸನು ರಾಮಾಲಯವನ್ನು ಲೋಕಾರ್ಪಣೆ ಮಾಡುವುದಕ್ಕಾಗಿ ಏನೇನು ತ್ಯಾಗಗಳನ್ನು ಮಾಡಿದರೋ ಆದ್ದರಿಂದ ಇಂದಿಗೂ ಭದ್ರಾಚಲದಲ್ಲಿ ಒಂದು ರಾಮಾಲಯ ಒಂದು ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿಯಾಗಿದೆ. ಈ ವಿಷಯ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯವೇ. ಶಿವನ ಆಜ್ಞೆ ಇಲ್ಲದ್ದು ಇರುವೆಯೂ ಕಚ್ಚುವುದಿಲ್ಲ, ಶ್ರೀರಾಮನ ಆಜ್ಞೆ ಇಲ್ಲದ್ದು ಒಂದು ಎಲೆಯೂ ಅಲಗಾಡುವುದಿಲ್ಲ ಎಂಬ ನಾಣ್ಣುಡಿಗಳು ಇಂದಿಗೂ ನಮ್ಮ ಸಮಾಜದಲ್ಲಿ ಬಳಕೆಯಾಗುತ್ತಲೇ ಇದೆ. ಅದು ಇದೊಂದು ಅನುಭವದ ಮಾತು. ಆ ಭಗವಂತನು ಯಾರ್ಯಾರ ಕೈಯಲ್ಲಿ ಏನೇನು ಪುಣ್ಯ ಕಾರ್ಯಗಳನ್ನು ಮಾಡಿಸಿಕೊಳ್ಳಬೇಕು ಅಂತ ನಿರ್ಧರಿಸಿರುತ್ತಾನೋ ನಮ್ಗೆ ಯಾರಿಗೂ ಅದು ಗೊತ್ತಾಗುವುದಿಲ್ಲ. ಅದೇ ರೀತಿ ಇದಕ್ಕೆ ಮುಂಚೆ ನಾವು ಹೇಳಿದಂತೆ ಆ ರಾಮದಾಸನು ಎಷ್ಟು ಕಷ್ಟಪಟ್ಟು ರಾಮಾಲಯವನ್ನು ನಿರ್ಮಿಸಿದನೋ ಅದೇ ಸಾಲಿಗೆ ಸೇರಿದಂತೆ ಇಂದು ರಾಮಾಲಯವನ್ನು ಕಟ್ಟಬೇಕೆಂದು ಸಂಕಲ್ಪ ಮಾಡಿಕೊಂಡಿರೋ ಒಬ್ಬ ವ್ಯಕ್ತಿಯನ್ನ ನಾನು ನಿಮಗೆ ಪರಿಚಯಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರೇ
ಶ್ರೀ ಓಂ ಪ್ರಕಾಶ್. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ಇವರು ತಮಿಳುನಾಡಿನಲ್ಲಿ ಇರುವ ಹೊಸೂರು ಸಮೀಪದಲ್ಲಿ ಬೇರಿಕೆ ಗ್ರಾಮ, ಆ ಗ್ರಾಮದ ಪಕ್ಕದಲ್ಲಿರುವ ಒಂದು ಪುಟ್ಟ ಹಳ್ಳಿ, ಅಮದಗೊಂಡ ಹಳ್ಳಿ ಅಂತ, ಆ ಹಳ್ಳಿಯಲ್ಲಿ ಇವರು ವಾಸವಾಗಿರುತ್ತಾರೆ. ಇವರ ವೃತ್ತಿ, ಇವರು ಮಕ್ಕಳಿಗೆ ಆನ್ಲೈನ್ ಮೂಲಕ ಸಂಗೀತದ ಅಭ್ಯಾಸವನ್ನು ಮಾಡಿಸುತ್ತಿರುತ್ತಾರೆ. ಶ್ರೀರಾಮ ಸಂಗೀತಾಲಯ ಎಂಬ ಒಂದು ಪಾಠಶಾಲೆಯನ್ನು ಆನ್ಲೈನ್ನಲ್ಲಿ ಆ ಹೆಸರಿನಲ್ಲಿ ಇವರು ನಡೆಸುತ್ತಿದ್ದಾರೆ. ಸುಮಾರು 12 ವರ್ಷಗಳಿಂದ ಇವರು ಈ ಸಾಧನೆಯನ್ನು ಮಾಡುತ್ತಿದ್ದಾರೆ. ರಾಮದಾಸನು ಒಬ್ಬ ಸಂಗೀತ ವಿದ್ವಾಂಸನು. ಆತನು ರಾಮಾಲಯ ಕಟ್ಟಬೇಕೆಂದು ಹೇಗೆ ಸಂಕಲ್ಪ ಮಾಡಿಕೊಂಡನೋ, ಇವರು ಹಾಗೆಯೇ ಒಂದು ರಾಮಾಲಯವನ್ನು ಕಟ್ಟಬೇಕೆಂದು ಇವರಲ್ಲಿ ಒಂದು ಪ್ರೇರಣೆಯಾಗಿ ಅದನ್ನು ಸಾಧನೆ ಮಾಡಬೇಕೆಂಬ ಒಂದು ಪ್ರಯತ್ನ ಮಾಡುತ್ತಿದ್ದಾರೆ. ಬಹುಶಃ ಸಂಗೀತ ಕೂಡ ಒಂದು ಭಕ್ತಿಯ ಪ್ರೇರಣೆನೇ. ಅದಕ್ಕೆ ಇರಬಹುದು ಇವರಲ್ಲಿ ಒಂದು ರಾಮದಾಸನನ್ನು ಅನುಸರಿಸಬೇಕೆನ್ನುವ ಒಂದು ಭಾವನೆ ಈ ಸಂಗೀತದ ಮೂಲಕನೇ ಬಂದಿರಬಹುದು ಎಂದು ನನ್ನ ಭಾವನೆ. ರಾಮಾಲಯ ಕಟ್ಟಬೇಕೆಂಬ ಒಂದು ಗುರಿಯನ್ನು ಸಾಧನೆಯಾಗಿ ಇಟ್ಟುಕೊಂಡು ಇವರು ಒಂದು ನಿರ್ಧಾರವನ್ನು ಮಾಡಿರುತ್ತಾರೆ. ಈ ಶ್ರೀರಾಮ ಸಂಗೀತಾಲಯ ಅಂತ ಏನು ಇವರು ತರಗತಿಗಳನ್ನು ನಡೆಸುತ್ತಿರ್ತಾರೋ, ಅದರಿಂದ ಬರುವ ಒಂದು ವರಮಾನವನ್ನು, ಅದರಲ್ಲಿನ ಒಂದು ಭಾಗವನ್ನು ಆಲಯ ನಿರ್ಮಾಣಕ್ಕಾಗಿ ಮೀಸಲಾಗಿಟ್ಟು, ತಾನು 12 ವರ್ಷದಿಂದ ದುಡಿದ ಹಣದಲ್ಲಿ ಆ ರಾಮಾಲಯಕ್ಕಾಗಿ ಒಂದು ನೆಲದಲ್ಲಿ ಇವರು ತಳಹದಿಯನ್ನು ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿದ ಮೇಲೆ ಗ್ರಾಮದ ಜನತೆಯಿಂದ ಮತ್ತು ಇನ್ನು ಕೆಲವರು ಉದಾರಿಗಳಿಂದ ಇವರಿಗೆ ಸಹಕಾರ ಸಿಕ್ಕಿ ರಾಮಾಲಯದ ಕಾರ್ಯ, ಅದು ನಿರ್ಮಾಣ ಕಾರ್ಯ ತುಂಬ ಚೆನ್ನಾಗಿ ನಡೆಯುತ್ತಿದೆ. ಆದರೆ ಈ ಸಂದರ್ಭದಲ್ಲಿ ಒಂದು ವಿಷಾದವಾದ ವಿಷಯ ಏನಪ್ಪ ಅಂತಂದರೆ, ಈ ನಡೆಯುತ್ತಿದ್ದಂತೆ ಇವರಿಗೆ ಸ್ವಲ್ಪ ಅಸ್ವಸ್ಥತೆ ಕಾಣುತ್ತೆ. ವೈದ್ಯ ಪರೀಕ್ಷೆಗೆ ಹೋಗ್ತಾರೆ. ಆ ವೈದ್ಯ ಪರೀಕ್ಷೆಗೆ ಹೋದಾಗ ಅಲ್ಲಿ ಎಲ್ಲ ವೈದ್ಯ ಪರೀಕ್ಷೆಯನ್ನು ಮಾಡಿಬಿಟ್ಟು ಡಾಕ್ಟರ್ಸ್ ಹೇಳ್ತಾರೆ, ಇವರಿಗೆ ಲಂಗ್ಸ್ ಕ್ಯಾನ್ಸರ್, ಅದು 3ನೇ ಹಂತದಲ್ಲಿದೆ ಎಂದು ಇವರಿಗೆ ಪರೀಕ್ಷೆಯಲ್ಲಿ ನಿರ್ಧಾರ ಆಗುತ್ತೆ. ನಂತರ ವೈದ್ಯರು ಚಿಕಿತ್ಸೆಗೆ ಸಲಹೆ ನೀಡಿರುತ್ತಾರೆ. 6 ಸಲ ಕೀಮೋಥೆರಪಿಯನ್ನು ಮಾಡಿಸಿಕೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಆಲಯ ನಿರ್ಮಾಣದ ಕೆಲಸವನ್ನು ನಿಲ್ಲಿಸಿರುತ್ತಾರೆ. ಆದರೆ ಆ ಆಲಯ ನಿರ್ಮಾಣಕ್ಕಾಗಿ ತಾನು ಮೀಸಲಿಟ್ಟ ಹಣವನ್ನು ಒಂದು ಬಿಡುಗಾಸನ್ನು ಕೂಡ ಅವರು ತನ್ನ ಆರೋಗ್ಯಕ್ಕಾಗಿ ಅದನ್ನು ಮುಟ್ಟಿಲಿಲ್ಲ. ತನ್ನದೇ ಆದ ಸ್ವಂತ ದುಡಿಮೆ ಏನಿದೆಯೋ, ಆ ದುಡಿಮೆಯ ದುಡ್ಡನ್ನೇ ಅವರ ಅನಾರೋಗ್ಯದ ಚಿಕಿತ್ಸೆಗಾಗಿ ಬಳಸುತ್ತಾರೆ. ಇವರು ಬರೀ ರಾಮಾಲಯದ ಒಂದು ಸಂಕಲ್ಪವೇ ಅಲ್ಲ, ಇವರು ಈ ಊರಿಗೆ ಏನಾದರೂ ಮಾಡಬೇಕು, ನಾನು ಒಂದು ಪ್ರಯೋಜನಕಾರಿಯಾಗಿ ಬದುಕಬೇಕನ್ನೋ ಒಂದು ಉದ್ದೇಶ, ಅವರ ಸಂಕಲ್ಪ ತುಂಬ ಮಹತ್ವವಾದದ್ದು. ಸುಮಾರು ಈ ಊರಿನ ಆಸ್ಪಾಸಿನಲ್ಲಿ, ಈ ಊರಿಗೆ ಸೇರುವ ರೋಡ್ಗಳಲ್ಲಿ, ಅಕ್ಕಪಕ್ಕದಲ್ಲಿ ಖಾಲಿ ಜಾಗಗಳಲ್ಲಿ ಇವರು ಸುಮಾರು ಒಂದು 3,000 ಗಿಡಗಳನ್ನು ನೆಟ್ಟು ಅದನ್ನು ದೊಡ್ಡ ಮರಗಳಾಗುವವರೆಗೂ ಪೋಷಿಸಿದ್ದಾರೆ. ಅದು ಮಹತ್ವದ ವಿಷಯ. ಎಷ್ಟೇ ಆದರೂ ರಾಮಾಲಯದ ವಿಷಯದಲ್ಲಿ ಇವರು ಒಂದು ದೃಢ ಸಂಕಲ್ಪ
ನಾನು ಇಷ್ಟು ಸಾಧನೆ ಮಾಡಿದ್ದೀನಿ, ನಾನು ಇದನ್ನು ಬಿಡಬಾರದು, ಇದನ್ನು ನಾನು ಪೂರ್ಣಗೊಳಿಸಲೇಬೇಕು ಎಂದು ಇವರು ನಿರ್ಧಾರ ಮಾಡಿಕೊಂಡು ಆ ರಾಮಾಲಯ ಪರಿಪೂರ್ಣ ಆಗೋ ಆಟದಲ್ಲಿ ಹಣ ತೊಟ್ಟು ನಿಂತಿದ್ದಾರೆ. ಇಂತಹ ಪರಿಸರ ಪ್ರೇಮಿ, ಸಂಗೀತ ಸಾಧಕರು, ಸೇವಕರು ಮತ್ತು ಆ ರಾಮನ ಭಕ್ತರು, ಇಂಥ ಮಹಾತ್ಮರಿಗೆ ನಾವೆಲ್ಲರೂ ಸಹಕಾರ ಮಾಡಬೇಕು. ಅಷ್ಟೇ ಅಲ್ಲದೆ ಅವರ ಆರೋಗ್ಯದಿಂದ ಅವರು ಚೇತರಿಸ್ಕೋಬೇಕು, ಮತ್ತೆ ಅವರು ಪೂರ್ಣಾಯುಷ್ಯನ ಹೊಂದಿ ಸಾಧಾರಣವಾದ ಜೀವಿತಾನೇ ಮತ್ತೆ ಅವರಿಗೆ ಲಭ್ಯ ಆಗಬೇಕು, ಅನಾರೋಗ್ಯದಿಂದ ಅವರು ಈಚೆ ಬರಬೇಕು ಅಂತ ನಾವೆಲ್ಲರೂ ಹಾರೈಸೋಣ. ಅಷ್ಟೇ ಅಲ್ಲದೆ ರಾಮಾಲಯ ಎಲ್ಲಿ ಅರ್ಧಾಂತರವಾಗಿ ನಿಂತು ಹೋಗುತ್ತೋ ಅನ್ನೋ ಭಯದಲ್ಲವರು ಜೀವಿತ ಕಾಲದಲ್ಲಿ ನಾನು ನಿರ್ಮಾಣ ಮಾಡಬೇಕು, ಯಾವತ್ತೋ ಮುಗಿಸ್ತೀನಿ ಅಂದ್ಕೊಂಡಿದ್ದ ವಿಷಯನ ಈಗ ಅವರು ಬೇಗ ಬೇಗ ಮುಗಿಸ್ಬೇಕು ಅನ್ನೋ ಒಂದು ನಿರ್ಧಾರದಲ್ಲಿದ್ದಾರೆ. ಯಾಕೆಂದರೆ ತನ್ನ ಪರಿಸ್ಥಿತಿ ಏನಾಗುತ್ತೋ ಏನೋ ಅನ್ನೋ ಒಂದು ಭಯ. ಆದ್ದರಿಂದ ಈ ವಿಷಯದಲ್ಲಿ ತಮ್ಮೆಲ್ಲರನ್ನು ನಾನು ಪ್ರಾರ್ಥಿಸುವುದೇನೆಂದರೆ, ಈ ಥರ ಒಂದು ಲೋಕಕ್ಕಾಗಿ ಒಳ್ಳೆಯದು ಮಾಡಬೇಕು ಅಂದ್ಕೊಂಡವರಿಗೆ ನಾವು ಸಹಕರಿಸೋಣ. ನಮ್ಮ ಶಕ್ತಿಯಾನುಸಾರವಾಗಿ ನಾವು ಅವರಿಗೆ ಏನಾದರೂ ಒಂದು ಧನ ಸಹಾಯ ಮಾಡಿ ಆ ರಾಮಾಲಯದ ನಿರ್ಮಾಣಕ್ಕೆ ನಾವು ಸಹಕರಿಸೋಣ. ನಮ್ಮ ಕೈ ಅದರಲ್ಲಿ ಇರಲಿ ಅನ್ನೋದು ಒಂದು ಪ್ರಾರ್ಥನೆ. ರಾಮನ ಸೇತುವೆ ನಿರ್ಮಾಣ ಕಾಲದಲ್ಲಿ ಅಳಿಲು ಕೂಡ ತನ್ನದೇನಾದರೂ ಒಂದು ಶಕ್ತಿ ದಾರೆ ಎರಿಬೇಕು, ರಾಮನಿಗೋಸ್ಕರ ತ್ಯಾಗ ಮಾಡಬೇಕು ಅಂದ್ಕೊಂಡು ಮರಳಲ್ಲಿ ಹೊರಳಾಡಿ ರಾಮನ ಸೇತುವೆ ಮೇಲೆ ಚೆಲ್ಲುತ್ತಿತ್ತು. ಆ ಥರ ಪ್ರತಿಯೊಬ್ಬರು ಈ ಕಾಲದಲ್ಲಿ ನಾವು ಎಷ್ಟಕ್ಕೋ ಏನೇನಕ್ಕೋ ಖರ್ಚುಗಳನ್ನು ಮಾಡುತ್ತಿರ್ತೀವಿ. ಆದರೆ ಇಂಥ ಒಂದು ಪುಣ್ಯ ಕಾರ್ಯಕ್ಕೆ ಪ್ರತಿಯೊಬ್ಬರು ಸಹಕಾರ ಮಾಡಿ ಅವರ ಕೈಯಲ್ಲಾದಷ್ಟು ಧನ ಸಹಾಯವನ್ನು ಈ ವಿಡಿಯೋದಲ್ಲಿ ನಮ್ಮ ಹಿಂದೆ ಕಾಣುತ್ತಿರುವ ಈ ರಾಮಾಲಯದ ನಮೂನೆ ಮತ್ತು ಅದರಲ್ಲಿ ಕಾಣುತ್ತಿರುವ ಈ ವಿಡಿಯೋದಲ್ಲಿ ಬರುತ್ತಿರುವ ಈ ಆಲಯದ ಟ್ರಸ್ಟ್ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ ಮತ್ತು ಅದೇ ಅಕೌಂಟಿನ QR ಕೋಡ್ ಇದೆ. ಅದನ್ನು ನೀವು ಫಾಲೋ ಮಾಡಬಹುದು. ನಿಮ್ಮ ಶಕ್ತಿಯಾನುಸಾರವಾಗಿ ನಿಮ್ಮ ಸಮರ್ಪಣೆಗಳನ್ನು ಈ ಆಲಯಕ್ಕಾಗಿ ಕೊಟ್ಟು ಆ ರಾಮನನ್ನು ಪ್ರಾರ್ಥನೆ ಮಾಡಿ ಅವರ ಆರೋಗ್ಯ ಸರಿಹೋಗಲಿ ಅಂತ. ಮತ್ತು ರಾಮಾಲಯದ ನಿರ್ಮಾಣ ಪೂರ್ತಿ ಆಗೋದಕ್ಕೆ ಎಲ್ಲರೂ ಸಹಕಾರ ಮಾಡಿ. ನಿಮ್ಮೆಲ್ಲರಿಗೂ ಆ ರಾಮನ ಕೃಪಾ ಕಟಾಕ್ಷ ಮತ್ತು ಆ ರಾಮನ ರಕ್ಷಣೆ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಭಾವಿಸುತ್ತಾ, ಮತ್ತು ಇನ್ನೊಂದು ವಿಷಯ, ನಾವು ಈ ವಿಡಿಯೋವನ್ನು ನಿಮ್ಮ ಮುಂದೆ ಏನು ತಂದಿದ್ದೀವಿ ಇದನ್ನು ನೀವು ಆದಷ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುವರ್ಗಕ್ಕೆ, ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಆದಷ್ಟು ಶೇರ್ ಮಾಡಿ. ಯಾರಿಂದ ಏನು ಪ್ರೇರೇಪಣೆ ಆಗುತ್ತೋ, ಯಾರಿಂದ ಏನು ರಾಮನು ಪಡೆದುಕೊಳ್ಬೇಕು ಅಂತ ಇರ್ತಾನೋ ಅದೆಲ್ಲ ಲಭ್ಯ ಆಗಲಿ, ನಿಮಗೂ ಆ ಪುಣ್ಯದಲ್ಲಿ ಭಾಗ ಆಗಲಿ ಅಂತ ಪ್ರಾರ್ಥಿಸುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.